ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಫ್ಲಿಪ್ಕಾರ್ಟ್ ಹಾಲ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಐ ಥಿಂಕ್ ಎವ್ರಿ ಮಂತ್ ಒಂದು ಫ್ಲಿಪ್ಕಾರ್ಟ್ ಅಥವಾ ಮೀಶೋ ಹಾಲ್ ಇದ್ದೇ ಇರುತ್ತೆ ನನ್ನ ಪೇಜಲ್ಲಿ. ಸೊ ನೀವು ಎಲ್ಲರೂ ಇಷ್ಟಪಡ್ತಿರೋ ಹಾಲ್ ವಿಡಿಯೋ, ಅದಕ್ಕೋಸ್ಕರ ಹಾಲ್ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಬೈ ದ ವೇ ಇವತ್ತು ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮರಿಬೇಡಿ. ಸುಮ್ಮನೆ ಒಂದು ಮೆಸ್ಸಿ ಬಂದು ಹಾಕೊಂಡೆ ಆಯಿತಾ. ಇಟ್ ವಾಸ್ ಲುಕಿಂಗ್ ವೆರಿ ಪ್ರಿಟಿ, ಸೊ ಅದಕ್ಕೆ ಹಾಗೆ ಬಿಟ್ಬಿಟ್ಟೆ. ಸೊ ಇಲ್ಲಿ ಎಕ್ಸ್ಟ್ರಾ ಹೇರ್ ಏನಿದೆ ಅದನ್ನೆಲ್ಲ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಅಫ್ಕೋರ್ಸ್ ಐ ಆಮ್ ಬ್ಯೂಟಿಫುಲ್. ಸೊ ಇವತ್ತು ಏನೆಲ್ಲ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಕೆಲವೊಂದು ವಿಂಟರ್ ಸ್ಟಫ್, ಇನ್ನೊಂದು ಬೇಕಿತ್ತು ಅಂತ. ಸೊ ಹಾಗೆ ರ್ಯಾಂಡಮ್ ಸ್ಟಫ್ನ ತೊಗೊಂಡಿದ್ದೀನಿ. ಸೊ ಲೆಟ್ಸ್ ಸಿ ಹೇಗಿದೆ ಅಂತ ಅಂದ್ಬಿಟ್ಟು ಒನ್ ಬೈ ಒನ್. ಸೊ ಲೆಟ್ಸ್ ಬಿಗಿನ್. ಸೊ ಸ್ಟಾರ್ಟ್ ಮಾಡೋಣ. ಫಸ್ಟ್ ರ್ಯಾಪಲ್ಲಿ ಏನಿದೆ ಅಂತ ನೋಡೋಣ. ಓಕೆ, ಶೇಟ್, ಅಯ್ಯೋ ಇದು ನಾನು ಬ್ಲ್ಯಾಕ್ ಕಲರಲ್ಲಿ ಮಾಡಿದ್ದು ಗ್ರೀನ್ ಕಲರಲ್ಲಿ ಬಂದ್ಬಿಟ್ಟಿದೆ. ಫ್ಲಿಪ್ಕಾರ್ಟ್, ಡಿಡ್ ಯು ಚೀಟ್ ಮೀ? ಸೊ ಈ ಚೇನ್ ಆಯಿತಾ? ವೇಟ್. ಸೊ ಈ ಥರ ಒಂದು ಸ್ಯಾರಿ ತೊಗೊಂಡೆ ಗೊತ್ತಾ, ಲಾಸ್ಟ್ ಹಾಲಲ್ಲಿ ನೋಡಿದಲ್ಲ ಬ್ಲ್ಯಾಕ್ ಕಲರ್, ಅದಕ್ಕೋಸ್ಕರನೇ ಬ್ಲ್ಯಾಕ್ ಕಲರ್ ಬೇಕು ಅಂತ ತೊಗೊಂಡ್ರೆ ಅವರು ಗ್ರೀನ್ ಕಲರ್ ಕೊಟ್ಟಿದ್ದಾರೆ. ಇಟ್ಸ್ ಗ್ರೀನ್ ಕಲರ್. ಇದರ ಜೊತೆಗೆ ನಿಮಗೆ ಇಯರಿಂಗ್ಸ್ ತುಂಬಾ ಚೆನ್ನಾಗಿದೆ. ಇಟ್ಸ್ ವೆರಿ ಪ್ರಿಟಿ. ಸನ್ಲೈಟಲ್ಲಿ ತೋರಿಸಿದ್ರೆ ಗೊತ್ತಾಗುತ್ತೆ ಅಂತ ಬಿಸಿ ಫೋಕಸ್ ಮಾಡಿ ತೋರಿಸ್ತೀನಿ ಬೇಕಿದ್ರೆ. ಇಟ್ಸ್ ವೆರಿ ನೈಸ್ ಅಲ್ವಾ? ಐ ಎಕ್ಸ್ಪೆಕ್ಟೆಡ್ ಬ್ಲ್ಯಾಕ್, ಬಿಕಾಸ್ ಬ್ಲ್ಯಾಕೇ ಇದ್ದಿದ್ದು ಆನ್ಲೈನಲ್ಲಿ, ಅದಕ್ಕೋಸ್ಕರನೇ ಆರ್ಡರ್ ಮಾಡಿದ್ದು ನಾನು. ಇಲ್ಲಾಂದರೆ ಖಂಡಿತ ಗ್ರೀನ್ ಆಗಿದ್ರೆ ನಾನು ಮಾಡ್ತಾ ಇರಲಿಲ್ಲ, ಬಿಕಾಸ್ ಐ ಡೋಂಟ್ ವಾಂಟ್ ಟು ವೇಸ್ಟ್ ಮನಿ ಸುಮ್ಮನೆ ಅಂದ್ಬಿಟ್ಟು. ಬಟ್ ಇದು ಗ್ರೀನ್ ಬಂದುಬಿಟ್ಟಿದೆ. ಮ್ಯಾನೇಜ್ ಗೊತ್ತಾಗಲ್ಲ ಅಂತ ಅನ್ಸುತ್ತೆ. ಸೊ ಫಸ್ಟ್ ಪರ್ಚೇಸ್ ಇದಾಗಿದ್ದು ಫ್ಲಿಪ್ಕಾರ್ಟಿಂದ. ನಮ್ಮ ಅಪ್ಪ ಬೇರೆ ಮನೇಲಿಲ್ಲ, ಊರಿಗೆ ಹೋಗಿದ್ದಾರೆ ಆಯಿತಾ. ಸೊ ನಾನು ಕೆಲಸ ಎಲ್ಲ ಮುಗಿಸಿದ್ದೀನಿ, ಪೂಜೆ ಒಂದು ಮಾಡಬೇಕು. ಸೊ ಪೂಜೆ ಮುಗಿಸ್ಬಿಟ್ಟು ನಾನು ನಮ್ಮ ಮನೆಗೆ ಹೋಗ್ತೀನಿ, ಇಲ್ಲಿರಲ್ಲ. ಓಕೆ, ಇದು ಏನು ಅಂತ ಅಂದರೆ ವುಡನ್ ಬ್ಯಾಂಗಲ್ಸ್. ಇವಾಗ ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿದೆ ಗೊತ್ತಾ ಬ್ಯಾಂಗಲ್ಸು, ಅದು ಇದು ಅಂತ. ಸೊ ಐ ಬಾಟ್ ದಿಸ್. ಚೆನ್ನಾಗಿದೆ ಅಲ್ಲ? ನನ್ನ ಕೈಗೆ ಹೋಗುತ್ತಾ ಇಲ್ಲ ಅಂತ ಗೊತ್ತಿಲ್ಲ. ಅಯ್ಯೋ ಹೋಗ್ತಾ ಇಲ್ಲ, ಸೈಜ್ ಹಾಕಿದ್ದೆ ಹೋಗ್ತಾ ಇಲ್ಲ. ಬಟ್ ಇಟ್ಸ್ ಓಕೆ. ಏನಂದರೆ ಸೋಪ್ ನೀರು ಹಾಕ್ಬಿಟ್ಟು ಹಾಕೊಂಡ್ರೆ ಖಂಡಿತ ಹೋಗುತ್ತೆ. ಹೋಗಿ ಸಿ ಬಿಸಿಲಲ್ಲಿ ತೋರಿಸ್ತೀನಿ. ಈ ಥರ ಇದೆ ಚಿನ್ಮಿನ ಅಂತ. ಈಗ ಫುಲ್ ಟ್ರೆಂಡಿಂಗ್ ಅಲ್ವಾ, ಅದಕ್ಕೋಸ್ಕರ ತರಿಸ್ಕೊಂಡಿದ್ದು. ಯಾವುದಾದ್ರೂ ಒಂದು ಔಟ್ಫಿಟ್ಗೆ ಸ್ಟೈಲ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಇದನ್ನು ತರಿಸ್ಕೊಂಡಿದ್ದು. ಎಸ್, ಇದು ಸೆಕೆಂಡ್ ಪರ್ಚೇಸ್. ಓಕೆ, ಇದು ನನ್ನ ಹತ್ರ ಝೂಕ್ ಬ್ಯಾಗ್ ಇದೆ, ನೀವು ಎಲ್ರಿಗೂ ಗೊತ್ತು, ವ್ಯಾನಿಟಿ ಬ್ಯಾಗ್. ಸೊ ಆ ಬ್ಯಾಗ್ಗೆ ಒಂದು ವಾಲೆಟ್ ಥರ ಬೇಕು ಅಂತ ಅಂದ್ಬಿಟ್ಟು ಇದನ್ನು ತರಿಸ್ಕೊಂಡೆ. ಇಟ್ಸ್ ಲೈಕ್ ವೆರಿ ನೈಸ್. ನನ್ನ ಹತ್ರ ಬ್ಯಾಗ್ ಏನಿದೆ ಅದೇ ಥರ ಪ್ರಿಂಟಲ್ಲೂ ಇತ್ತು, ಬಟ್ ನನಗೆ ಯಾಕೋ ಬೇಡ ಅಂತ ಅನ್ನಿಸ್ತು. ಸೇಮ್ ಆಗುತ್ತೆ ಅಂದ್ಬಿಟ್ಟು ನಾನು ಇದನ್ನು ತೊಗೊಂಡೆ. ಆ್ಯಕ್ಚುಲಿ ಅದೇ ತೊಗೊಂಡಿದ್ದೆ ಚೆನ್ನಾಗಿರ್ತಿತ್ತು ಅನ್ನೋ ಗೊತ್ತಿಲ್ಲ, ಬಟ್ ಇದು ತುಂಬ ಇಷ್ಟ ಆಯಿತು ಅಂದ್ಬಿಟ್ಟು ತೊಗೊಂಡಿದ್ದು. ನಿಮಗೆ ಈ ಥರ ಇದೆ. ನನಗೆ ವಾಲೆಟ್ ಬೇಕಿತ್ತು. ಆಲ್ಡೋದು ನಾನು ಏನು ಈಸ್ಕೊಂಡಿದ್ದೆ ಅದರಲ್ಲಿ ನಾನು ಕಾರ್ಡ್ಸ್ ಎಲ್ಲ ಇಟ್ಟಿದ್ದೀನಿ ಆಯಿತಾ. ಅದ್ರಲ್ಲಿ ದುಡ್ಡೆಲ್ಲ ಇಟ್ಟಿಲ್ಲ, ನಾನು ಬರೀ ಕಾರ್ಡ್ಸ್ ಇಟ್ಟಿದ್ದೀನಿ. ಸೊ ಈ ಥರ ತೊಗೊಂಡ್ರೆ ನಾನು ಮೊಬೈಲು, ಚೇಂಜು ಮತ್ತು ನೋಟ್ಸು, ಕಾರ್ಡ್ಸು ಎಲ್ಲನೂ ಇಡ್ಬೋದು ಅಂತ ಅಂದ್ಬಿಟ್ಟು ತುಂಬ ಸ್ಪೇಷಿಯಸ್ ಆಗಿದೆ. ಸೊ ಹಾಗಾಗಿ ಇದನ್ನು ತೊಗೊಂಡಿದ್ದೆ. ಸಿ ಇಲ್ಲಿ ಚೇಂಜ್ ಏನಾದರೂ ಇಡ್ಬೋದು. ಆ್ಯಂಡ್ ಇಲ್ಲಿ ನಿಮಗೆ ತುಂಬಾ ಕಂಪಾರ್ಟ್ಮೆಂಟ್ಸ್ ಇದೆ, ಕಾಣ್ತಿದೆಯಾ? ಸಿ ಇಲ್ಲಿ ಕಾರ್ಡ್ಸ್ ಎಲ್ಲ ಇಡ್ಬೋದು, ಮಧ್ಯ ಒಂದು ಜಿಪ್ ಕೊಡ್ತಾರೆ, ಇಲ್ಲಿ ಚೇಂಜ್ ಇಡ್ಬೋದು. ಆ್ಯಂಡ್ ಇಲ್ಲೂ ಚೇಂಜ್ ಇಡ್ಬೋದು. ಇಲ್ಲೊಂದು ಲಾಕ್ ಥರ ಇದೆ. ಸೊ ಇಡ್ಬೋದು. ಆ್ಯಂಡ್ ಫೋನ್ ಕೂಡ ಇಡ್ಬೋದು. ಸೊ ಪರವಾಗಿಲ್ಲ, ದೊಡ್ಡದಾಗಿದೆ ಫೋನು. ಅಲ್ಲಿದೆ, ಅಂದರೆ ಇಟ್ಬಿಟ್ಟು ತೋರಿಸ್ತಾ ಇದೆ. ಆ್ಯಕ್ಚುಲಿ ತುಂಬ ದೊಡ್ಡದಾಗಿದೆ, ಚೆನ್ನಾಗಿದೆ. 600 or 550 ಸಮಥಿಂಗ್. ಇಟ್ಸ್ ಗುಡ್. ಝೂಕ್ ಅವ್ರದ್ದು ನಿಜವಾಗ್ಲೂ ಬ್ಯಾಗ್ ಚೆನ್ನಾಗಿದೆ ಕ್ವಾಲಿಟಿ. ನೀವು ಲಾಸ್ಟ್ ಟೈಮ್ ನಾನು ತೊಗೊಂಡ್ರೆ ನೋಡಿರಲ್ಲ, ಇನ್ನೂ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದು ನನ್ನ ಥರ್ಡ್ ಪರ್ಚೇಸ್. ಓಕೆ, ಇದು ಬಂದು ಇಂಟರ್ನೆಟ್ಟಲ್ಲಿ ಅಂದರೆ ಇನ್ಸ್ಟಾಗ್ರಾಮಲ್ಲಿ ತುಂಬಾ ವೈರಲ್ ಆದಂಥ ಟಾಪ್. ಒಂಥರ ಚೆನ್ನಾಗಿದೆ, ಬಟ್ ನನಗೆ ಗೊತ್ತಿಲ್ಲ ನನಗೆ ಅದು ಸೂಟ್ ಆಗುತ್ತಾ ಹೇಗೆ ಏನು ಅಂತ ಅಂದ್ಬಿಟ್ಟು ತರಿಸ್ಕೊಂಡಿದ್ದೀನಿ. ಅದನ್ನು ಸ್ಟೈಲ್ ಮಾಡೋದ್ರ ಮೇಲೆ ಡಿಪೆಂಡು. ಇದನ್ನು ತೊಗೊಳೋದಕ್ಕೆ ಇನ್ಸ್ಪಿರೇಷನ್ ಯಾರು ಗೊತ್ತಾ? ನಮ್ಮಮ್ಮ ಕೆಲಸಕ್ಕೆ ಹೋಗ್ತಾರಲ್ಲ, ಅಂಕಲು ಅಡುಗೆ ಕೆಲಸಕ್ಕೆ, ಅವ್ರ ಮಗಳು. ಸೊ ಯಾವಾಗಲೂ ಇದೇ ಥರ ಟಾಪ್ ಹಾಕೋದು ಸಕ್ಕದಾಗಿ ಕಾಣುತ್ತೆ ಅವರಿಗೆ. ಸೊ ಅದನ್ನು ನೋಡಿ ಇನ್ಸ್ಪೈರ್ ಆಗಿ ತೊಗೊಂಡಿದ್ದು. ಅಮ್ಮೋ ನಿನ್ನ ನೋಡಿ ತೊಗೊಂಡಿದ್ದೀನಿ, ಗೊತ್ತಿಲ್ಲ ನನಗೆ ಸೂಟ್ ಆಗುತ್ತಾ ಹೇಗೆ ಅಂತ ಅಂದ್ಬಿಟ್ಟು. ಬಟ್ ಖಂಡಿತ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಕಲರಲ್ಲಿ ತೊಗೊಂಡಿದ್ದೀನಿ. ಇದು ಕಾಟನ್ನು. ನಿಮ್ಗೆ ಹಿಂದ್ಗಡೆ ಈ ಥರ ಬರುತ್ತೆ ಡಿಸೈನ್.
ಸೊ ಲೂಸ್ ಅಂತ ಅನ್ಸಿದ್ರು ಕೂಡ ನೀವು ಹಿಂದೆ ಟೈಟ್ ಮಾಡ್ಕೋಬೇಕು. ಆ್ಯಂಡ್ ಇದು ಈ ಥರ ಸ್ಟ್ರ್ಯಾಪ್, ಸೊ ಈ ಒಳಗಡೆ ಸ್ಟ್ರ್ಯಾಪ್ಲೆಸ್ ಬ್ರಾ ಆ ಥರ ಏನಾದರೂ ಹಾಕಿದ್ರೆ ಖಂಡಿತ ಲೈಕ್ ಚೆನ್ನಾಗಿ ಫಿಟ್ ಆಗುತ್ತೆ. ಇಫ್ ಇನ್ ಕೇಸ್ ಇಲ್ಲಾಂದರೆ ಪೇಸ್ಟೀಸ್ ಏನಾದರೂ ಹಾಕಬೇಕು. ಸೊ ಇದು ನನ್ನ 4th ಪರ್ಚೇಸ್. ಇದ್ರದ್ದು ಪಿಕ್ಚರ್ಸ್ ಹಾಕ್ತೀನಿ ಆಯಿತಾ. ಐ ಡೋಂಟ್ ಥಿಂಕ್ ಸೊ ಇದನ್ನು ಹಾಕ್ಕೊಂಡು ನನಗೆ ಆಗುತ್ತೆ ಹೆಂಗೆ ಅಂತ, ಬಟ್ ಐ ಟ್ರೈ ಮೈ ಬೆಸ್ಟ್ ಹಾಕೊಂಡು ತೋರ್ಸೋಕ್ಕೆ. ಬಿಕಾಸ್ ಇದರಿಂದ ಟೈ ಇದೆಯಲ್ಲ ಹೆಂಗೆ ಅಮ್ಮು ಗೊತ್ತಿಲ್ಲಪ್ಪ ಇಷ್ಟು ನೀಟಾಗಿ ಹಾಕೋದಾಳೆ ಗೊತ್ತಾ ಅಮ್ಮು. ಅಂದರೆ ಇಷ್ಟು ಫಿಟ್ಟಾಗಿ ಕಾಣುತ್ತೆ, ಹೇಗೆ ಹಾಕೊಳ್ತಾಳೆ ಗೊತ್ತಿಲ್ಲ, ಬಟ್ ಸಕ್ಕದಾಗಿ ಕಾಣುತ್ತೆ ಅಮ್ಮಗೆ. ಫ್ಲಿಪ್ಕಾರ್ಟ್ ಮಧ್ಯೆ ಅದೊಂದು ಮಿಂತ್ರ ತೋರಿಸ್ಬಿಡ್ತೀನಿ ನಿಮಗೆ. ಈ ಮನೆ ಹೊಸದಾಗಿ ಬಂದೇ ಗೊತ್ತಾ, ಆವಾಗ ತೊಗೊಂಡಿದ್ದು. ಇವಾಗ ಒಂದು ಸರ್ತಿನೂ ತೋರ್ಸೋಕ್ಕಾಗಿಲ್ಲ. ಇದು ಇಯರಿಂಗ್ಸ್ ಆಯಿತಾ. ನನಗೊತ್ತು ಯಾಕೆ ಬೇಕು ನಿಮಗೆ ಇದೆಲ್ಲ ಅಂತ ಅಂದ್ಕೊಂಡಿರ್ತೀರ ಕೆಲವರು, ಬಟ್ ಏನು ಮಾಡಲಿ, ತುಂಬ ಅದೇ ಈ ಮನೆಗೆ ಬಂದಾಗ ಹೊಸರಲ್ಲಿ ತೊಗೊಂಡಿದ್ದು. ಒಂದು ಸತಿನೂ ನಿಮಗೆ ತೋರ್ಸೋಕ್ಕಾಗಿಲ್ಲ. ಇವಾಗ ಗ್ಯಾಪಲ್ಲಿ ಇವಾಗ ಡಬ್ಬ ಕಾಣಿಸ್ತು, ಮನೆ ಕ್ಲೀನ್ ಮಾಡಿದೆ ಗೊತ್ತಾ ಬೆಳಗ್ಗೆಯಿಂದ. ಸೊ ಹಾಗಾಗಿ ಸಿಕ್ತು ಅಂತ ತೋರಿಸ್ತಾ ಇದ್ದೀನಿ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಆ್ಯಂಡ್ ನಾಟ್ ಎವ್ರಿ ಡೇ ವಿ ಕ್ಯಾನ್ ವೇರ್, ಬಟ್ ಲುಕ್ ಅಟ್ ದಿಸ್. ಸಖತ್ತಾಗಿದೆ ಅಲ್ಲ. ಓ ಮೈ ಗಾಡ್, ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ. ನನಗೆ ಸಖತ್ ಇಷ್ಟ ಆಯಿತು ಆಯಿತಾ. ನಾನು ತೊಗೊಂಡೆ, ಬಟ್ ಒನ್ ಟೈಮ್ ಕೂಡ ನಾನು ಹಾಕೋಕ್ಕಾಗಿಲ್ಲ. ಬಟ್ ತುಂಬಾ ಚೆನ್ನಾಗಿದೆ, ನನಗೆ ಸಖತ್ ಇಷ್ಟ ಆಯಿತು. ಇಲ್ಲಿ ಇದ್ರದ್ದು ಪಿಕ್ಚರ್ ಕೂಡ ಅಟ್ಯಾಚ್ ಮಾಡ್ತೀನಿ ನೋಡಿ, ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಗೊತ್ತಾ. ಕ್ವಾಲಿಟಿ ಎಲ್ಲ ಸಖತ್ತಾಗಿದೆ. ಅಂದರೆ ಈ ಥರ ಹಾಕಿಬಿಟ್ಟು ಈಗ ಮೇಲೆ ಹಾಕೊಳ್ಳೋದು. ಒಂದೇ ಒಂದು ಇಯರಿಂಗ್ ಟ್ರೈ ಮಾಡ್ತೀನಿ. ಅಯ್ಯೋ ಈ ಕಿವಿ ಬೋಲಿಂದೇ ಪಿಕ್ಚರ್. ಇದೊಂಥರ ಏನಂತಾರೆ, ಪ್ಲೇನ್ ಸ್ಯಾರೀಸ್ಗೆ ಅಥವಾ ಅನಾರ್ಕಲಿ ಪ್ಲೇನ್ ಸೂಟ್ಸ್ ಇರುತ್ತೆ ಗೊತ್ತಾ. ಸೊ ಅಂಥದಕ್ಕೆಲ್ಲ ಹಾಕಿದ್ರೆ ಡೆಫಿನೆಟ್ಲಿ ಚೆನ್ನಾಗಿ ಕಾಣುತ್ತೆ. ಸುಮ್ಮನೆ ಹಿಂಗೆ ತೋರಿಸ್ತೀನಿ. ಓ ಮೈ ಗಾಡ್, ವಾವ್, ವೆರಿ ಬ್ಯೂಟಿಫುಲ್ ಅಲ್ಲ. ಓ ಮೈ ಗಾಡ್, ಇಲ್ಲಿ ಸಖತ್ತಾಗಿದೆ. ಎಸ್, ವರ್ತ್. ಇದಕ್ಕೆ ನಾನು ಒಂದು 800 ಏನೋ ಕೊಟ್ಟಿದ್ದೀನಿ ಅಂತ ಅನಿಸುತ್ತೆ, ಬಟ್ ಮೋಸ ಏನಿಲ್ಲ, ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಐಟಮ್ ಕೂಡ ಬ್ಯಾಂಗಲ್ಸ್, ಓಕೆನಾ. ಅಂದರೆ ಅದೇ ಇವಾಗ ಟ್ರೆಂಡ್ ಆಗ್ತಿರೋ ಬ್ಯಾಂಗಲ್ಸ್. ನಮ್ಮ ಕುಳ್ಳಿ ಎಲ್ಲ ರ್ಯಾಪ್ ಎಲ್ಲ ಕಿತ್ತಾಕ್ಬಿಟ್ಟಿದ್ದಾಳೆ. ಸೊ ಇದು ನನಗಾಗತ್ತೆ. ನಮ್ಮ ಕುಳ್ಳಿ ಕಿತ್ತಾಕ್ಬಿಟ್ಟಿದ್ದಲ್ಲ, ಸೊ ಹಾಗಾಗಿ ಹಾಕೊಂಡು ನೋಡಿದೆ. ಸೊ ಆಗತ್ತೆ. ಡಿಫ್ರೆಂಟ್ ಬ್ಯಾಂಗಲ್ಸ್, 3 ಬ್ಯಾಂಗಲ್ಸ್ ಆಯಿತಾ. ಇದು ಆಗತ್ತೆ ನನಗೆ. ಹಳೇ ಟ್ರೆಂಡೆಲ್ಲ ಮತ್ತೆ ಹೊಸದಾಗಿ ಬರ್ತಾ ಇರೋದು ಇವಾಗ. ಸೊ ಈ ಥರ ಇದೆ, ಚೆನ್ನಾಗಿದೆ ಅಲ್ವಾ. ಸೊ ಇದು ಆಲ್ರೆಡಿ ನಮ್ಮ ಕುಳ್ಳಿ ರ್ಯಾಪ್ ಕಿತ್ತಾಕಿರೋದ್ರಿಂದ ಸೊ ರ್ಯಾಪ್ ಇಲ್ಲ. ಈ ಥರ ಇದೆ. 3 ಬರುತ್ತೆ ಒಂದೇ ಇದರಲ್ಲಿ. 180 ಏನೋ ಬಿತ್ತು ನನಗೆ. ಸೊ ಇದು ನನ್ನ ನೆಕ್ಸ್ಟ್ ಪರ್ಚೇಸ್. ನೆಕ್ಸ್ಟ್ ಬಂದು ಡ್ರೆಸ್ ಆಯಿತಾ. ಸೊ ಇನ್ನೊಂದು ಡ್ರೆಸ್ಸು ಆರ್ಡ್ರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೆ, ಬಟ್ ಅದನ್ನು ಆರ್ಡ್ರ್ ಮಾಡಿಲ್ಲ ನಾನು. ಇದ್ರದ್ದು ಪಿಕ್ಚರ್ ಹಾಕ್ತೀನಿ. ನಾನು ಯಾಕೆ ಹಾಕೊಂಡು ತೋರ್ಸೋಣ ಅಂದರೆ ಫಿಟ್ಟಿಂಗ್ ಇರಲ್ಲ ಆಯಿತಾ, ಫುಲ್ ಲೂಸ್ ಇರುತ್ತೆ. ಸೊ ಅದು ನಿಮಗೆ ಹೆಂಗೆ ಅನ್ಸುತ್ತೆ ಅಂದರೆ ಚೆನ್ನಾಗಿಲ್ಲ ಅಂತ ಅನ್ಸುತ್ತೆ ಅನ್ನೋ ಭಾವನೆ ನನಗೆ. ಅದಕ್ಕೋಸ್ಕರ ಸೊ ಈ ಕಲರಲ್ಲಿ ತೊಗೊಂಡಿದ್ದು ನಾನು. ಪಿಕ್ಚರ್ ಅಟ್ಯಾಚ್ ಮಾಡ್ತೇನೆ, ಸೊ ನೋಡಿ. ಈ ಕಲರ್ ಚೆನ್ನಾಗಿ ಕಾಣುತ್ತಲ್ಲ ನನಗೆ, ಸೊ ಹಾಗಾಗಿ ತೊಗೊಂಡಿದ್ದು. ನಿಮಗೆ ಡಿಸೈನ್ ಈ ಥರ ಇದೆ, ಪಾಕೆಟ್ಸ್ ಬಂದಿದೆ. ಸೊ ಪಾಕೆಟ್ಸ್ ಹತ್ರ ಈ ಥರ ಇದೆ. ಕಲರ್ ಈ ಥರ ಇದೆ. ಕಲರ್ ಕಾಣ್ತಿದ್ಯಲ್ಲ, ಸನ್ಲೈಟಲ್ಲಿ ಏನು ಕಲರ್ ಕಾಣ್ತಿದೆ ಅದೇ ಕಲರೇ. ಸೊ ಸಖತ್ತಾಗಿದೆ. ಒಂಥರ ಕಾಲರ್ ಬರುತ್ತೆ ನಿಮಗೆ. ನಾನು ಲಾಸ್ಟ್ ಟೈಮ್ ಹಾಕಿದೆ ಗೊತ್ತಾ, ಆರೆಂಜ್ ಕಲರು, ಅದೇ ಥರ. ಬಟ್ ಅಂದರೆ ಇದು ಕಾಲರ್ ಇದೆ. ಪ್ಯಾಂಟ್ ಕಾಟನ್ ಇದೆ ಆ್ಯಕ್ಚುಲಿ. ಪ್ಯಾಂಟ್ ತುಂಬಾನೇ ಬರ್ತಪ್ಪ ನಂಗೆ, ಅದೇ ಒಂದು ಬೇಜಾರು. ಬಟ್ ಇವಾಗ ಅದು ಟ್ರೆಂಡ್ ಅಲ್ವಾ, ಅದಕ್ಕೆ ಸುಮ್ಮನೆ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಸಾಧ್ಯ ಆದರೆ ಹಾಕೊಂಡು ತೋರಿಸ್ತೀನಿ ಆಯಿತಾ. ಸೊ ಡೋಂಟ್ ಮೈಂಡ್. ಇದೊಂದು ಡ್ರೆಸ್ನ ತೊಗೊಂಡಿದ್ದೀನಿ. ಅದಾದಮೇಲೆ ಇನ್ನು ಒಂದು ಸ್ವೆಟರ್ ತೊಗೊಂಡಿದ್ದೀನಿ. ವಿಂಟರ್ ಅಲ್ವಾ ಇವಾಗ. ಸೊ ಸ್ವೆಟರ್ ಅಂದರೆ ಈ ಥರ ಪಿಕ್ಚರ್ ಅಟ್ಯಾಚ್ ಮಾಡ್ತೀನಿ ನೋಡಿ, ಆ ಥರ ತೊಗೊಂಡಿದ್ದೀನಿ. ಈ ಕಲರಲ್ಲಿ ತೊಗೊಂಡಿದ್ದೀನಿ. ಚೆನ್ನಾಗಿರುತ್ತೆ. ನನ್ನ ಹತ್ರ ಮುಂಚೆ ಈ ಥರ ಇತ್ತು ಆಯಿತಾ, ಬಟ್ ಎಲ್ಲೋ ಹೋಯ್ತು ಅಂತಾನೆ ಗೊತ್ತಿಲ್ಲ. ಅದನ್ನ ಮಿಸ್ ಆಗಿ ಏನಾದರೂ ಎಸ್ತ್ ಬಿಟ್ವಾ ಅಂತಾನೂ ಗೊತ್ತಿಲ್ಲ. ಸೊ ಈ ಥರ ಇದೆ. ಸ್ವಲ್ಪ ಲೂಸ್ ಆಗಿರ್ಲಿ ಅಂತ ತಗೊಂಡಿದ್ದು ನಾನು. ಆಕ್ಚುಲಿ ಏನ್ ಗೊತ್ತಾ, ಒಂದು ಮೂಟೆ ಪೂರ್ತಿ ಅಂದ್ರೆ ಒಂದು ಗಂಟು ಪೂರ್ತಿ ನಮ್ಮಮ್ಮ ಸ್ವೆಟರ್ಸು, ಜಾಕೆಟ್ಸು, ಆಮೇಲೆ ಸಾಕ್ಸು, ಈ ಟೋಪಿ ಎಲ್ಲಾನು ಹಾಕಿಟ್ಟಿದ್ರು. ಅಂದ್ರೆ ಸಮ್ಮರ್ ಟೈಮಲ್ಲಿ ಏಂದಕ್ಕಿದು ಅಂತ ಅಂದ್ಬಿಟ್ಟು ಬೀರಲ್ಲಿ ಇಟ್ಟಿದ್ರು. ಎಲ್ಲ ಹಾಕ್ಬಿಟ್ಟು ಇಟ್ಟಿದ್ರು. ನಮ್ಮ ಅಕ್ಕ ಏನ್ ಮಾಡಿದಾಳೆ ಅಂದ್ರೆ ಅವಾಗ ಆಯ್ತಾ, ನಮ್ಮ ಅಕ್ಕ ಇದೆಲ್ಲ ವೇಸ್ಟ್ ಬಟ್ಟೆ ಅಂತ ಬಿಸಾಕ್ಬಿಟ್ಟಿದ್ದಾಳೆ, ಸರಿನಾ. ಆಮೇಲೆ ಚಳಿಗಾಲದಲ್ಲಿ ಆ ಗಂಟೆ ಕಾಣ್ತಾ ಇಲ್ಲ, ಎಲ್ಲಿ ಗುರು ಗಂಟು, ಒಂದು ಸ್ವೆಟರ್ ಕಾಣ್ತಿಲ್ಲ. ಚಳಿಗೆ ಏನು ಮಾಡೋದು ಅಂತ ಹುಡುಕಿದ್ರೆ ಒಂದು ಸ್ವೆಟರ್ ಇಲ್ಲ, ಪೂರ್ತಿ ಗಂಟು ಸಮೇತ ಎಸ್ಬಿಟ್ಟಾಳೆ. ವೇಸ್ಟ್ ಬಟ್ಟೆಗಳಿವು ಅಂತ ಅಂದ್ಬಿಟ್ಟು ಎಸ್ಬಿಟ್ಟಿದ್ಲು. ಸೊ ಹಂಗಾಗಿ ಇದು ಸ್ವೆಟರ್ ಕಥೆ ನಮ್ಮ ಅಕ್ಕ ಒಂದ್ಸತಿ ಮಾಡಿದಂಗೆ. ಸೊ ಇದೊಂದು ಪರ್ಚೇಸ್.
ವ್ಯಾಕ್ಸ್ ಮಾಡೋದಕ್ಕೆ ಸ್ಪ್ಯಾಚುಲ ಇರಲಿಲ್ಲ ಆಯ್ತಾ. ಲಾಸ್ಟ್ ಟೈಮ್ ಅದೊಂದು ನನಗೇನೋ ಅದು ಕಂಫರ್ಟ್ ಅಂತ ಅನ್ಸಿರ್ಲಿಲ್ಲ. ಚಾಕೋಲ್ ಮಾಡಿದೆ, ನೀವೇ ನೋಡಿದ್ರಲ್ಲ. ಅದಕ್ಕೋಸ್ಕರ 2 ಸ್ಪ್ಯಾಚುಲ ತರಿಸ್ಕೊಂಡೆ. 110 ರುಪೀಸ್ಗೆ 2 ಸ್ಪ್ಯಾಚುಲ ಬಂತು. ಸೊ 2 ಸ್ಪ್ಯಾಚುಲ ತಗೊಂಡಿದ್ದೀನಿ. ಬ್ಯಾಟ್ರಿ ಲೋ ಅಂತ ಬರ್ತದೆ, ಬ್ಯಾಟ್ರಿ ಬೇರೆ ಇಲ್ಲ. ನಾನು ಫುಲ್ ಬೆಳಗ್ಗೆಯಿಂದ ಶೂಟ್ ಮಾಡ್ತಾನೆ ಇರೋ ಕಾರಣ ಬ್ಯಾಟ್ರಿನೂ ಇಲ್ಲ, ಏನಿಲ್ಲ, ಫುಲ್ ಡಿಮ್ ಆಗೋಯ್ತು ಲೈಟು. ಒಂದು ನಿಮಿಷ. ಇದು ಕೂಡ ಡ್ರೆಸ್ಸು ತುಂಬಾನೇ ಡೀಸೆಂಟ್ ಆಗಿತ್ತು ಅಂತ ತಗೊಂಡಿದ್ದು, ಗೊತ್ತಿಲ್ಲ, ಹಾಕೊಂಡ್ಮೇಲೆ ಗೊತ್ತಾಗುತ್ತೆ ಹಿಂಗಿರುತ್ತೆ ಅಂತ. ನೆವಿ ಬ್ಲೂ ಅಲ್ಲಿ ಈ ಆಫೀಸ್ ಗೋಯಿಂಗ್ ಇರ್ತಾರೆ ಗೊತ್ತಾ, ಅವರಿಗಂತೂ ಸಖತ್ತಾಗಿ ಸೂಟ್ ಆಗುತ್ತೆ. ನಾನೇನು ಆ ಥರ ಎಲ್ಲೂ ಹೋಗಲ್ಲ ಆಫೀಸ್ಗೆಲ್ಲ, ಬಟ್ ತಗೋಬೇಕು ಅಂತ ತಗೊಂಡೆ. ಇದು ಪ್ಯಾಂಟು, ಓಕೆ, ಪ್ಯಾಂಟ್ ಈ ಥರ ಸ್ಟ್ರೆಚಬಲ್ ಇದೆ ಹಿಂದ್ಗಡೆ, ಸೊ ಆಗುತ್ತೆ. ನಾನು ಮೀಡಿಯಂ ಸೈಜಲ್ಲಿ ತಗೊಂಡಿದ್ದೀನಿ. ಇದು ಆಗುತ್ತೆ ಹೆಂಗೋ ಗೊತ್ತಿಲ್ಲ. ಇಫ್ ಇನ್ ಕೇಸ್ ಆಗಿಲ್ಲ ಅಂದರೆ ಬೇರೆ ಏನಾದರೂ ಆಲ್ಟರ್ ಮಾಡ್ಕೋಬೇಕು. ಇದು ಆಲ್ಟರ್ ನೆಕ್ದು. ಸೊ ಆಲ್ಟರ್ ನೆಕ್ ಚೆನ್ನಾಗಿ ಕಾಣಿಸುತ್ತೆ ಆಯ್ತಾ. ಸೊ ಅದಕ್ಕೋಸ್ಕರ ತಗೊಂಡಿದ್ದು ಆಲ್ಟರ್ ನೆಕ್ಕಲ್ಲಿ. ನಂಗೆ ಗೊತ್ತು ಫುಲ್ ಲೂಸ್ ಆಗುತ್ತೆ. ಇದನ್ನ ನಾನು ಫಿಟ್ ಮಾಡಿಸ್ಕೊಳ್ತೀನಿ ನನ್ನ ಸೈಜ್ಗೆ. ಫುಲ್ ಕಂಪ್ಲೀಟ್ ಪ್ಲೇನ್ ಒಂದು ಯೂನಿಫಾರ್ಮ್ ಥರ ಇದೆ. ಬಟ್ ಇದಕ್ಕೆ ಈ ಥರ ದುಪ್ಪಟ್ಟ ಕೊಟ್ಟಿದ್ದಾರೆ. ಸೊ ಆ ಪಿಕ್ಚರ್ ನೋಡಿದ್ರಲ್ಲ ನೀವು, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಫುಲ್ ಡೀಸೆಂಟಾಗಿ. ಅದಕ್ಕೋಸ್ಕರ ನೋಡ್ಕೊಂಡೆ, ಅದಕ್ಕೋಸ್ಕರ ತಗೊಂಡಿದ್ದು. ಲುಕಿಂಗ್ ಗುಡ್ ಅಲ್ಲ, ಇಟ್ ಶುಡ್ ಲುಕ್ ಗುಡ್. ಸೊ ಇದೊಂದು ಡ್ರೆಸ್ ತಗೊಂಡಿದ್ದೀನಿ. ಇನ್ನೂ ಒಂದು ಡ್ರೆಸ್ ತಗೊಳ್ಳೋಣ ಅಂತ ಹಾಕಿದ್ದೀನಿ ಅನ್ಸುತ್ತೆ, ಅದು ಬೈ ಮಿಸ್ ಆಗಿ ಕ್ಯಾನ್ಸಲ್ ಆಯಿತು, ಏನೋ ಬರಲಿಲ್ಲ. ಸಖತ್ತಾಗಿದ್ದು ಗ್ರೀನ್ ಕಲರ್, ಅದು ಆಲ್ಟರ್ ನೆಕ್, ಬರೀ ಕುರ್ತಾ ಮತ್ತೆ ಪ್ಯಾಂಟ್ ಅಷ್ಟೇ, ಇನ್ನೇನು ಕುರ್ತಾ ಸೆಟ್ ದುಪ್ಪಟ್ಟ ಎಲ್ಲ ಏನಿಲ್ಲ ಅದಕ್ಕೆ. ಸೊ ಇದೊಂದು ಐ ಥಿಂಕ್ ಎಲ್ಲ ಆಯಿತು. ಲಾಸ್ಟ್ ಒಂದೇ ಒಂದು ಐಟಮ್ ಇದೆ. ಸೊ ಇದು ತುಂಬ ದೊಡ್ಡ ಬಾಕ್ಸಲ್ಲಿ ಬಂದಿದೆ. ಏನು ಅಂತ ಸುಮ್ಮನೆ ಹಂಗೆ ಗೆಸ್ ಮಾಡ್ತಾ ಹೇಳ್ತೀನಿ ನಾನು ಬಾಕ್ಸ್ ಓಪನ್ ಮಾಡೋ ತನಕ. ಎಸ್, ನನ್ನ ಹತ್ರ ಒಂದೂ ಇರಲಿಲ್ಲ ಆಯ್ತಾ, ಈ ಥರ ಒಂದೂ ಇರಲಿಲ್ಲ. ಅದಕ್ಕೋಸ್ಕರನೇ ತರಿಸ್ಕೊಂಡದ್ದು. ಆ್ಯಂಡ್ ನಾನು ಒಂದು ಫೋಟೋಶೂಟ್ ಪ್ಲ್ಯಾನ್ ಮಾಡಿದ್ದೀನಿ, ಅದಕ್ಕೆ ಸೂಟ್ ಆಗಬಹುದು ಅಂತ ಅಂದ್ಬಿಟ್ಟು ನಾನು ಪಿಂಟ್ರೆಸ್ಟಲ್ಲಿ ನೋಡಿದೆ. ಸೊ ಅದೇ ಥರನೇ ಇತ್ತು ಅಂದ್ಬಿಟ್ಟು ಐ ಬಾಟ್ ಬೂಟ್ಸ್. ಈಗ ಏನೋ ವಿಯರ್ಡ್ ಆಗಿದೆ ನಂಗೆ, ಇದು ಆನ್ಲೈನಲ್ಲಿ ಕಾಣಿಸ್ತೇ ಇಲ್ಲ, ಇವಾಗ ಒಂಥರ ಕಾಣಿಸ್ತಾ ಇದೆ. ಬಟ್ ಏನಿವೆ, ನಾನಂತೂ ರೆಗ್ಯುಲರ್ ಆಗೆಲ್ಲ ಏನು ಹಾಕೊಳಕ್ ಹೋಗಲ್ಲ. ಸೊ ಬೂಟ್ಸ್ ತಗೊಂಡೆ. ದಿಸ್ ಕಾಸ್ಟೆಡ್ ಮೀ ಅರೌಂಡ್ 600 ಸಮಥಿಂಗ್. ಸೊ ಹಾಗಾಗಿ 41 ಅಲ್ಲಿ ತಗೊಂಡಿದ್ದೀನಿ. ಡೆಫಿನೆಟ್ಲಿ ಇದು ಲೂಸ್ ಆಗುತ್ತೆ. ನಾನು ಅನ್ಕೊಂಡೆ ಸ್ವಲ್ಪ ಫಿಟ್ ಆಗಿರುತ್ತೆ ಅಂತ, ಬಟ್ ಫುಲ್ ಲೂಸ್ ಆಗುತ್ತೆ. ಎನಿವೆ, ಬಿಸಿಲು ಇದ್ರೇನೆ ಒಂಥರ ಮಜಾ ಅಲ್ಲ. ಲಾಸ್ಟ್ ಟೈಮ್ ಹೇಳಿದ್ರಿ ನೀವು ಮೇಕಪ್ ಮಾಡ್ಕೊಂಡಲ್ಲ ಬಿಸಿಲಲ್ಲಿ ಏನು ಕಾಣಲೇ ಇಲ್ಲ ಅಂತ. ಆ್ಯಂಡ್ ತುಂಬಾ ಜನ ನನಗೆ ಆ ವಿಡಿಯೋದಲ್ಲಿ ಹೇಳಿದಿರ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ ಅಂತ. ಥ್ಯಾಂಕ್ ಯು ಸೋ ಮಚ್. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ ಆಯ್ತಾ. ಅದರ ಯೂಶಲಿ ಕಾಂಟ್ರೋಸ್ ನಾನು ಮಾಡ್ಕೊಳ್ಳೋದೇ ಇಲ್ಲ, ಬಟ್ ತುಂಬಾ ಖುಷಿ ಆಯ್ತು ಎಲ್ಲರೂ ಇಷ್ಟಪಟ್ಟು ಆ ವಿಡಿಯೋನ ನೋಡಿ ಕಮೆಂಟಲ್ಲಿ ತಿಳಿಸಿದ್ರಿ. ಆ್ಯಂಡ್ ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಸೊ ಇದೊಂದು ಬೂಟ್ಸ್. ಐ ಥಿಂಕ್ ಇಲ್ಲಿಗೆ ಮುಗೀತು ಎಲ್ಲಾನು. ಏನು ಅಂದ್ರೆ ಇವತ್ತು ಬ್ಲಾಗ್ ಬೇರೆ ಮಾಡ್ತಾ ಇದ್ದೀನಿ ಆಯ್ತಾ. ಸೊ ಪೂರ್ತಿ ಮನೆ ಕ್ಲೀನ್ ಮಾಡಿ ಎಲ್ಲ ಎತ್ತಿ ಬೆನ್ನೆಲ್ಲ ಮುರಿದೋಗಿದೆ ಆಯ್ತಾ. ಅಷ್ಟು ಕ್ಲೀನ್ ಮಾಡಿದೆ, ಯಾಕಂದ್ರೆ ಮಂಚದ ಕೆಳಗಡೆ ಇದ್ದಿದ್ದು ಎಲ್ಲಾನು ತೆಗೆದು ಮೇಲೆ ಕಬೋರ್ಡಿಗೆ ಹಾಕ್ಬಿಟ್ಟೆ. ತುಂಬಾ ಸ್ಪೇಸ್ ತಿಂತಾ ಇತ್ತು, ಅದೇನೆ ಜಾಸ್ತಿ ಇತ್ತು ಅಂತ ಅನಿಸ್ತು ನನಗೆ. ಸೊ ಎಲ್ಲ ನನಗೆ ಬೇಕಿರೋ ಐಟಮ್ಸ್ ಏನೇ, ಬೇಡದಿರೋದು ಯಾವ್ದು ಇಲ್ಲ ಅದರಲ್ಲಿ. ಅದಕ್ಕೋಸ್ಕರ ಏನ್ ಮಾಡಿದೆ, ಬೇಕಿದ್ದು ಎಲ್ಲಾನು ಎತ್ಬಿಟ್ಟು ಒಂದು ಬ್ಯಾಗ್ಗಳಲ್ಲಿ ಹಾಕ್ಬಿಟ್ಟು ಹಂಗೆ ಮೇಲೆ ಇಟ್ಟಿದ್ದೀನಿ. ಸೊ ನಂಗೆ ಬೇಕಾದಾಗ ಬ್ಯಾಗ್ನ ತೆಗೆದು ಕೆಳಗಡೆ ಇಳಿಸ್ಕೊಂಡು ಯೂಸ್ ಮಾಡ್ಕೊಳ್ಬೋದು. ಮೇಕಪ್ ಐಟಮ್ಸ್ ಆಗಿರ್ಬೋದು, ಆ್ಯಂಡ್ ನನ್ನ ಶೂಸು, ಸ್ಲಿಪ್ಪರ್ಸ್ ಆಗಿರ್ಬೋದು, ಮತ್ತೆ ಬೇರೆ ಪರ್ಸನಲ್ ಸ್ಟಫ್ಸ್ ಆಗಿರ್ಬೋದು, ಎಲ್ಲಾನು ಎತ್ತಿ ಇಟ್ಟಿದ್ದೀನಿ. ಆ್ಯಂಡ್ ಈ ಕಡೆ ರೂಮಲ್ಲಿ ನಂದು ಅನ್ವಾಂಟೆಡ್ ಏನು ಬಟ್ಟೆಗಳಿತ್ತು, ಅಂದರೆ ಸ್ಯಾರೀಸು 100 ಜನ್ಮಕ್ಕೂ ನಾನು ಯೂಸ್ ಮಾಡಿರೋ ಅಷ್ಟೂ ಸೀರೆ, ಒಂದು 30+ ಅಂತ ಅನ್ಸುತ್ತೆ, ಅದೆಲ್ಲಾನು ಒಂದು ಮೂಟೆ ಕಟ್ಟಿ ಎತ್ತಿಟ್ಬಿಟ್ಟೆ. ಆ್ಯಂಡ್ ಬ್ಲೌಸು ಅಷ್ಟೇ ಎತ್ತಿಟ್ಬಿಟ್ಟೆ. ಬಿಕಾಸ್ ಗೊತ್ತಿಲ್ಲ ಫ್ಯೂಚರಲ್ಲಿ ಆ ಥರ ಕ್ಯಾರೆಕ್ಟರ್ ಸಿಗುತ್ತೋ ಅಥವಾ ಅದನ್ನ ಯೂಸ್ ಮಾಡ್ತಿಲ್ವಂತನೂ ಗೊತ್ತಿಲ್ಲ. ಅದಕ್ಕೋಸ್ಕರ ಎತ್ತಿಟ್ಟೆ. ಇಫ್ ಪಾಸಿಬಲ್ ನೋಡೋಣ, ಯಾರಿಗಾದ್ರೂ ಕೊಡೋಕ್ಕಾದ್ರೆ ಕೊಡ್ತೀನಿ. ಸಿಕ್ಕಾಬಡೆ ಕೆಲಸ ಇವತ್ತು ಆಯ್ತಾ. ಸೊ ಇವಾಗ ಸದ್ಯಕ್ಕೆ ಆ ಗ್ಯಾಪಲ್ಲೇನೆ ಒಂದು ವಿಡಿಯೋ ಮಾಡಬೇಕಿತ್ತು. ಸೊ ಅದಕ್ಕೆ ರೆಡಿ ಆಗಿದೆ, ಹಂಗೆ ಹಾಲ್ ವಿಡಿಯೋನು ಮುಗಿಸ್ಕೊಂಡ್ಬಿಟ್ಟೆ. ಬಿಕಾಸ್ ಇವಾಗ 1 TB ಅಲ್ವಾ, ಸೊ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಸೊ 1 TB ಆಗಿರೋದ್ರಿಂದ ಯೋಚನೆ ಮಾಡಂಗೆ ಇಲ್ಲ. ಮುಂಚೆ ಎಷ್ಟು ಒದ್ದಾಡ್ತಿದೆ ಅಂದ್ರೆ ಯಪ್ಪ ಅಂತ ಅನ್ಸೋದು ನನಗೆ. ಪ್ರತಿ ಒಂದಕ್ಕೂ ಡಿಲೀಟ್ ಮಾಡು ಮತ್ತೆ ಶೂಟ್ ಮಾಡು, ಡಿಲೀಟ್ ಮಾಡು ಮತ್ತೆ ಶೂಟ್ ಮಾಡು, ಹಂಗಾಗ್ತಿತ್ತು. ಆ್ಯಂಡ್ ಮೈಕ್ ಹಾಕೊಂಡು ಶೂಟ್ ಮಾಡಿದ್ದೀನಿ ಗೈಸ್ ಇವತ್ತು. ಸೊ ಇದೆಲ್ಲ ಎತ್ತಿಟ್ಟು ಲೈಕ್ ಮನೆಲ್ಲ ಕ್ಲೀನ್ ಮಾಡಬೇಕು. ಸ್ವಲ್ಪ ಹೊತ್ತು ಕೂತ್ಕೊಂಡು ಬುಕ್ ಓದೋ ಅಭ್ಯಾಸ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಬಿಟ್ಟೋಗಿತ್ತು ನಂಗೆ ಅಭ್ಯಾಸ, ಮತ್ತೆ ಶುರು ಮಾಡ್ಕೊಂಡಿದ್ದೀನಿ. ಬಿಕಾಸ್ ಎಷ್ಟು ಬುಕ್ಸ್ ಇದೆ ಅದೆಲ್ಲನೂ ಕಂಪ್ಲೀಟ್ ಮಾಡಬೇಕು ಈ ಇಯರ್. ಇಲ್ಲ ಅಂದರೂ ಅಟ್ಲೀಸ್ಟ್ ಒಂದು
30 ಬುಕ್ಸ್ ಆದ್ರೂ ಕಂಪ್ಲೀಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. 30+ ಅಂತ ಅನ್ಕೊಳ್ಳಿ. ಬಿಕಾಸ್ ಕುತ್ಕೊಂಡು ಓದಕ್ಕೆ ಶುರು ಮಾಡಿದ್ರೆ ಬೇಗ ಮುಗ್ದೋಗುತ್ತೆ. ನಾವು ಅದಕ್ಕೆ ಟೈಮ್ ಕೊಡಲ್ಲ ಅಷ್ಟೇ, ಇಂಟ್ರೆಸ್ಟ್ ತೋರಿಸಲ್ಲ ಅಷ್ಟೇ. ಸೊ ಯಾ ಸೊ ಇದಾಗಿತ್ತು ಫ್ಲಿಪ್ಕಾರ್ಟ್ ಹಾಲ್. ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಅಂಡ್ ಐ ಡೋಂಟ್ ಥಿಂಕ್ ಸೊ ಇಟ್ಸ್ ಅ ವೇಸ್ಟ್ ಆಫ್ ಮನಿ. ನನಗೆ ಏನ್ ಬೇಕಿತ್ತು ಅದನ್ನ ನಾನು ತಗೊಂಡಿದ್ದೀನಿ. ನನ್ನನ್ನು ನೋಡಿ ನೀವು ತಗೊಳ್ಬೇಕು ಅಂತ ಏನು ಇಲ್ಲ ಕಣ್ರೋ. ನಿಮಗೆ ಬೇಕು ಅಂತ ಅನ್ಸಿದ್ರೆ ಇಲ್ಲ, ಅಕ್ಕ ಹೇಳಿದ್ರು ಇದು ಚೆನ್ನಾಗಿದೆ, ನಿಮ್ಗೆ ಓಕೆ ಅನ್ಸಿದ್ರೆ ಮಾತ್ರ ನೀವು ತಗೊಳ್ಳಿ, ಇಲ್ಲಾಂದ್ರೆ ಖಂಡಿತ ತಗೋಬೇಡಿ. ಅಂಡ್ ಬಿಕಾಸ್ ನಿಮ್ ಹತ್ರ ದುಡ್ಡು ಇರುತ್ತೋ ಇರಲ್ವೋ ನನಗೆ ಗೊತ್ತಿಲ್ಲ. ಪಾಪ ನಾನು ಹೇಳ್ದೆ ಅಂದ್ಬಿಟ್ಟು ನೀವು ತಗೊಳ್ಳೋದು, ಆಮೇಲೆ ಇಷ್ಟ ಆಗ್ತಿರೋದು ಅದೆಲ್ಲ ಮಾಡ್ಕೊಳಕ್ ಹೋಗ್ಬೇಡಿ. ಇಷ್ಟ ಆಯ್ತು ಅಂದ್ರೆ ತಗೊಳ್ಳಿ. ನಿಮ್ಗದು ಯೂಸ್ಫುಲ್ ಇದ್ರೆ ಮಾತ್ರನೇ, ಇಲ್ಲಾಂದ್ರೆ ತಗೊಂಡು ದುಡ್ಡನ್ನ ವೇಸ್ಟ್ ಮಾಡಬೇಡಿ. ಬಿಕಾಸ್ ನಾನು ಯಾಕೆ ತಗೊಂತೀನಿ ಅಂದ್ರೆ, ಆಫ್ಕೋರ್ಸ್ ಇಟ್ ಈಸ್ ಮೈ ಜಾಬ್, ಒನ್ ಆಫ್ ದಿ ಜಾಬ್, ಆಲ್ಟರ್ನೇಟ್ ಜಾಬ್. ನಿಮಗೆ ನಾನು ತೋರಿಸ್ಬೇಕು, ಸೊ ನಾನು ವಿಡಿಯೋಸ್ ಹಾಕಬೇಕು, ಇದು ಕಂಟೆಂಟ್ ಆಗಿರೋದ್ರಿಂದ ನಾನು ಮಾಡ್ತೀನಿ ಹೊರತು ತಗೊಂಡು ನೀವು ನೋಡ್ದಂಗೆನೆ ನಾನು ಎಷ್ಟು ತಗೊಂಡಿದ್ದೀನಿ ಆಯ್ತಾ, ಪರ್ಸನಲ್ಗೆ ಅಂದ್ಬಿಟ್ಟು ನಾನು ಎಷ್ಟು ಹಾಕಿರೋದು ನೀವು ನೋಡಿರ್ತೀರಾ ಮ್ಯಾಕ್ಸಿಮಮ್ ಅಂದ್ರೂ ಅಲ್ವಾ. ಎಲ್ಲಾದ್ರೂ ಅವಶ್ಯಕತೆ ಇದ್ದಾಗ ಮಾತ್ರನೇ ಯೂಸ್ ಮಾಡ್ತೀನಿ. ಹಾಗಾಗಿ ನೀವು ಜಾಸ್ತಿ ಇನ್ವೆಸ್ಟ್ ಎಲ್ಲ ಮಾಡಕ್ ಹೋಗ್ಬೇಡಿ. ಇಷ್ಟ ಆಯ್ತು ಅಂದ್ರೆ ಮಾತ್ರ ತಗೊಳ್ಳಿ, ಇಲ್ಲದೆ ತಗೊಳಕ್ ಹೋಗ್ಬೇಡಿ. ಸೊ ಸಾಧ್ಯ ಆದ್ರೆ ಎಲ್ಲಾನು ಟ್ಯಾಗ್ ಮಾಡಿರ್ತೀನಿ. ಅಂಡ್ ಇದಾಗಿತ್ತು ಫ್ಲಿಪ್ಕಾರ್ಟ್ ಹಾಲ್. ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ವಿಡಿಯೋನ ಮುಗಿಸ್ತೀನಿ. ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಓಕೆ ಬಾಯ್.